ನಮಸ್ತೆ ಸ್ನೇಹಿತರೆ, ಹೊಸ ಸಂಚಿಕೆಗೆ ಸ್ವಾಗತ. ಕೊರೋನಾ ರೋಗವನ್ನು ತಡೆಗಟ್ಟಲು ಎಲ್ಲರೂ ತಮ್ಮ ಮನೆಯಲ್ಲಿ ಇರೋದು ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಅನಿವಾರ್ಯವಾಗಿರುವಂಥದ್ದು. ಹಾಗೆ ನಾವು ಬಳಸ್ತಿರುವ ವೆಹಿಕಲ್ ಅಥವಾ ಕಾರ್ ಇರ್ಬೋದು, ಯಾವುದೇ ಗಾಡಿ ಇರ್ಬೋದು, ನಿಲ್ಲಿಸಿದ ಜಾಗದಲ್ಲೇ ಇರೋದು ಸಹ ಅನಿವಾರ್ಯವಾಗಿರುವಂಥದ್ದು. ಮತ್ತು ಸರ್ಕಾರ ಕೂಡ ಮೇ 17ರವರೆಗೆ ಲಾಕ್ಡೌನ್ನ ವಿಸ್ತರಿಸೋದ್ರಿಂದ ಇನ್ನೂ 15 ದಿನಗಳ ಕಾಲ ನಮ್ಮ ವೆಹಿಕಲ್ಗಳನ್ನು ನಾವು ಹೊರಗೆ ತೆಗೆಯುವಾಗಿಲ್ಲ. ಹಾಗೆ ಅದು ನಿಲ್ಲಿಸಿದ ಜಾಗದಲ್ಲೇ ಇರೋದ್ರಿಂದ ಅದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಅನ್ನೋದು ಸಹ ತಪ್ಪಾಗ್ಬೋದು. ಯಾಕಂದರೆ ಗಾಡಿನ ಒಂದೇ ಪೊಸಿಷನಲ್ಲಿ ನಿಲ್ಲಿಸೋದ್ರಿಂದ ತುಂಬ ದಿನಗಳಿಗೆ ನಿಲ್ಲಿಸಿದರೆ ಮೈನರ್ ಅಥವಾ ಮೇಜರ್ ರಿಪೇರಿ ಕೆಲಸ ಕೂಡ ಉಂಟಾಗ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಸ್ವಲ್ಪ ಕೇರ್ ನಮ್ಮ ಗಾಡಿಗಳ ಬಗ್ಗೆ ತೊಗೊಂಡ್ರೆ ಆಗುವಂಥ ನಷ್ಟಗಳನ್ನ ನಾವು ತಪ್ಪಿಸ್ಬೋದು. ಇದಕ್ಕೆ ಸಂಬಂಧಿಸಿದ ಒಂದು 4-5 ಟಿಪ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ನಾಗರಾಜ್. ನೀವು ನೋಡ್ತಾ ಇದ್ದೀರಾ ರಾಜ್ ಡ್ರೈವಿಂಗ್ ಟೆಕ್ನಿಕ್ಸ್ ಚಾನಲ್. ಮೊದಲ ಟಿಪ್ ನೋಡೋದಾದರೆ, ಗಾಡಿ ನಿಲ್ಲಿಸಿದ ಜಾಗದಲ್ಲಿ ಇರೋದ್ರಿಂದ ಯಾರು ಅದು ಬಂದು ಮುಟ್ಟಿ ಹೋಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಹುಶಃ ಸೋಂಕಿತ ವ್ಯಕ್ತಿ ಸಹ ಆ ಗಾಡಿನ ಅಕ್ಕಪಕ್ಕದಾಗ ಓಡಾಡಿರ್ಬೋದು ಅಥವಾ ಗಾಡಿನ ಟಚ್ ಮಾಡಿರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ನೀವು ಗಾಡಿನ ನೀವು ಗಾಡಿ ಹತ್ರ ಹೋಗ್ತೀರಂದರೆ ಗಾಡಿನ ಚೆನ್ನಾಗಿ ತೊಳೆಯೋದು ತುಂಬಾ ಉತ್ತಮ. ಅಥವಾ ತೊಳೆಯೋಕ್ಕೆ ಆಗೋದಿಲ್ಲ, ನೀರಿನ ಪ್ರಾಬ್ಲಮ್ ಇದೆ ಅಥವಾ ಯಾವುದೇ ತೊಳೆಯೋದಕ್ಕೆ ಆಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಗಾಡಿ ಡೋರ್ಗಳಿಗೆ ಅಥವಾ ಹ್ಯಾಂಡ್ಲ್ಗಳಿಗೆ ನೀವು ಸ್ಯಾನಿಟೈಸರ್ನ ಯೂಸ್ ಮಾಡಿ ಆಮೇಲೆ ಗಾಡಿನ ಟಚ್ ಮಾಡೋದು ಅಥವಾ ಯೂಸ್ ಮಾಡೋದು ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಸೊ ಎರಡನೇ ಟಿಪ್, ಇನ್ನು ಸೆಕೆಂಡ್ ಟಿಪ್ ನೋಡೋದಾದರೆ ಗಾಡಿ ಬ್ಯಾಟ್ರಿ ಡಿಸ್ಚಾರ್ಜ್. ನಾವು ತುಂಬ ದಿನಗಳವರೆಗೂ ಒಂದೇ ಜಾಗದಲ್ಲಿ ನಿಲ್ಲಿಸೋದ್ರಿಂದ ಗಾಡಿ ಇಗ್ನಿಷನ್ ಸ್ಟಾರ್ಟ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದರಿಂದ ಬ್ಯಾಟ್ರಿ ಕೂಡ ಹಾಳಾಗ್ಬೋದು, ಬ್ಯಾಟ್ರಿ ಲೈಫ್ ಕೂಡ ಕಡಿಮೆ ಆಗ್ಬೋದು. ಅದಕ್ಕೆ ಏನು ಮಾಡಿ ಅಂತಂದರೆ ನೀವು ಬ್ಯಾಟ್ರಿನ ಒಂದು ಡಿಸ್ಕನೆಕ್ಟ್ ಮಾಡಿ ಇಡ್ಬೋದು. ಇದರಿಂದ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋದು ತಪ್ಪುತ್ತೆ. ಅಥವಾ ಡಿಸ್ಕನೆಕ್ಟ್ ಮಾಡಿ ಇಡೋದಕ್ಕಿಂತ ನೀವು ಗಾಡಿ ಎಂಜಿನ ಬಂದುಬಿಟ್ಟು ಪ್ರತಿ 2 ದಿನ ಅಥವಾ 3 ದಿನಕ್ಕೊಮ್ಮೆ ಒಂದು 5ರಿಂದ 10 ನಿಮಿಷ ಎಗ್ನಿಷನ್ನ ಸ್ಟಾರ್ಟ್ ಮಾಡಿ ಐಡ್ಲಲ್ಲೇ ಸ್ಟಾರ್ಟ್ ಮಾಡಿ ನೀವು ಇಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಬ್ಯಾಟ್ರಿ ಡಿಸ್ಚಾರ್ಜ್ ಆಗುತ್ತೆ, ಚಾರ್ಜ್ ಆಗುತ್ತೆ, ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇನ್ನೊಂದು ಸೆಕೆಂಡು ಎಂಜಿನ್ ಆಯಿಲ್ ಬಂದುಬಿಟ್ಟು ಚೆನ್ನಾಗಿ ಸರ್ಕ್ಯುಲೇಟ್ ಆಗಿ ಎಂಜಿನ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಸೊ ಮೂರನೇ ಟಿಪ್ ಬಂದುಬಿಟ್ಟು ಗಾಡಿನ ನಾವು ಪಾರ್ಕ್ ಮಾಡೋ ಸಹಜವಾಗಿ ಏನು ಮಾಡ್ತೀವಿ ಅಂದರೆ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡಿಬಿಟ್ಟು ಗಾಡಿನ ಪಾರ್ಕ್ ಮಾಡ್ತೀವಿ. ಹಾಗೆ ಮಾಡಬೇಕು ಕೂಡ. ಆ್ಯಕ್ಚುಲಿ ಗಾಡಿ ಪಾರ್ಕ್ ಮಾಡೋವಾಗಲೇ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ಕೊಂಡ್ಬಿಟ್ಟೆ ಪಾರ್ಕ್ ಮಾಡೋಕೆ. ಬಟ್ ಏನಾಗುತ್ತೆ ಅಂದರೆ ತುಂಬ ದಿನಗಳು ಅಂದರೆ ಲಾಂಗ್ ಟೈಮಲ್ಲಿ ನಾವೇನಾದರೂ ಗಾಡಿನ ಜಾಗದಲ್ಲಿ ನಿಲ್ಲಿಸಿದ್ರಿಂದ ಹ್ಯಾಂಡ್ ಬ್ರೇಕ್ ನಾವು ಹಾಕಿದರೆ ಏನಾಗುತ್ತೆ, ಹ್ಯಾಂಡ್ ಬ್ರೇಕ್ನ ಬ್ರೇಕ್ ಪ್ಯಾಡ್ಗಳು ಬಂದುಬಿಟ್ಟು ಜಾಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಬ್ರೇಕ್ ಪ್ಯಾಡಲ್ಲಿ ರಸ್ಟ್ ಕೂಡ ಉಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ತುಂಬ ದಿನಗಳವರೆಗೆ ನಾವು ನಿಲ್ಲಿಸ್ತೀವಿ ಅಂತಂದರೆ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡದೆ ಗಾಡಿನ ಗೇರಲ್ಲೇ ಪಾರ್ಕ್ ಮಾಡೋದು ತುಂಬ ಒಳ್ಳೆಯದು. ನೀವೇನು ಮಾಡೋದು ಅಂದರೆ ಮುಂದಿನ ಗಾಲಿಗಳಿಗೆ ಮತ್ತು ಹಿಂದಿನ ಗಾಲಿಗೆ ಸರಿಯಾದ ರೀತಿಯ ಒಂದು ಕಲ್ಲನ್ನು ಕೊಟ್ಟು ಕೂಡ ಸಹ ನಿಲ್ಲಿಸ್ಬೋದು. ಅಂದರೆ ಆಟೋಮೆಟಿಕ್ ಕಾರ್ ಯೂಸ್ ಮಾಡ್ತಿದ್ರೆ ಅಂದರೆ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಗಾಡಿನ ಪಾರ್ಕ್ ಮಾಡ್ಬೋದು. ಹ್ಯಾಂಡ್ ಬ್ರೇಕ್ ಯೂಸ್ ಮಾಡದೆ ಗೇರಲ್ಲಿ ಪಾರ್ಕ್ ಮಾಡೋದು ಬೆಟರು. ಅಥವಾ ಗಾಡಿ ಮುಂದಿನ ಗಾಲಿ ಅಥವಾ ಹಿಂದಿನ ಗಾಲಿಗೆ ಸರಿಯಾದ ರೀತಿಯ ಕಲ್ಲನ್ನು ಇಟ್ಟುಬಿಟ್ಟು ಪಾರ್ಕ್ ಮಾಡೋದು ಕೂಡ ತುಂಬ ಒಳ್ಳೆಯದು. 4ನೇ ಟಿಪ್ ಬಂದುಬಿಟ್ಟು ಟೈರ್ಗಳ ಬಗ್ಗೆ. ಈ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಟೈರ್ಗಳು ಗಾಳಿ ಬಂದುಬಿಟ್ಟು ಆಲ್ಮೋಸ್ಟ್ ಬಿಸಿಲಿಗೆ ಏನಾಗುತ್ತೆ, ನಾವು ನಿಲ್ಲಿಸಿದ ಜಾಗದಲ್ಲಿ ನಿಲ್ಲಿಸೋದ್ರಿಂದ ಗಾಳಿ ಕಡಿಮೆ ಆಗ್ತಿರುತ್ತೆ ಟೈರಲ್ಲಿ. ಆಲ್ಮೋಸ್ಟ್ ಕೆಲವೊಂದು ಗಾಡಿಗಳಲ್ಲಿ ಕಡಿಮೆ ಆಗಿ ಫ್ಲಾಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ರೀತಿ ಫ್ಲಾಟ್ ಆಯ್ತಂದ್ರೆ ನಾವು ಗಾಡಿನ ಒಂದೇ ಜಾಗದಲ್ಲಿ ನಿಲ್ಲಿಸಿರೋದ್ರಿಂದ ಏನಾಗುತ್ತೆ, ಟೈರ್ನ ರಬ್ಬರ್ ಬಂದುಬಿಟ್ಟು ಆ ಲೈಫ್ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ, ಅಂದರೆ ಕಟ್ ಆಗೋ ಚಾನ್ಸಸ್ ಇರ್ತದೆ. ಅದ್ರ ಮೇಲೆ ರಿಮ್ ವೇಟ್ ಕುತ್ಕೊಂಡ್ಬಿಟ್ಟಿಂದ ಟೈರ್ನ ರಬ್ಬರ್ ಬಂದುಬಿಟ್ಟು ತುಂಡಾಗಿ ಅದ್ರ ಲೈಫ್ ಕೂಡ ಚಾನ್ಸಸ್ ಕಡಿಮೆ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಗಾಡಿನ ಹೇಗಿದ್ರು ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ 2 ದಿನಕ್ಕೊಮ್ಮೆ ನೀವು ಗಾಡಿನ ಇಗ್ನಿಷನ್ ಸ್ಟಾರ್ಟ್ ಮಾಡ್ತಿರಲ್ಲ, ಆ ಟೈಮ್ನಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ಗಾಡಿನ ಮೂವ್ ಮಾಡೋದು ಒಳ್ಳೆಯದು. ಅಥವಾ ಗಾಡಿ ನೀವು ಮೂವ್ ಮಾಡೋಕ್ಕಾಗದೆ ನಿಮ್ಮ ಏರಿಯಾದಲ್ಲಿ ಏನಾದರೂ ಒಂದು ರೌಂಡ್ ಹೊಡೆಯೋಕ್ಕೆ ಗ್ರೌಂಡ್ ಅಥವಾ ಇತ್ತು ಅಂತಂದರೆ ನೀವು ಗಾಡಿನ ಒಂದು ರೌಂಡ್ ಹೊಡ್ಕೊಂಡು ಬಂದುಬಿಟ್ಟು ಮತ್ತು ಅದೇ ಜಾಗದಲ್ಲಿ ಪಾರ್ಕ್ ಮಾಡೋದು ತುಂಬ ಒಳ್ಳೆಯದು. ಇದರಿಂದ ಏನಾಗುತ್ತೆ ಅಂದರೆ ಒಂದು ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಇನ್ನೊಂದು ಎಂಜಿನ್ ಆಯಿಲ್ ಸರ್ಕ್ಯುಲೇಟ್ ಆಗಿಬಿಟ್ಟು ಎಂಜಿನ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಟೈರ್ ಬಂದುಬಿಟ್ಟು ರೊಟೇಟ್ ಆಗಿ ಬೇರೆ ಜಾಗದಲ್ಲಿ ಗಾಡಿ ನಿಲ್ಲೋದ್ರಿಂದ ಅಂದರೆ ಟೈರ್ನ ಪೊಸಿಷನ್ ಚೇಂಜ್ ಆಗೋದ್ರಿಂದ ಟೈರ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ. ಫ್ಲ್ಯಾಟ್ ಆಗೋದು ಸಹ ಈ ಗಾಳಿ ಕಡಿಮೆ ಆಗಿ ಫ್ಲ್ಯಾಟ್ ಆಗೋದು ಕೂಡ ತಪ್ಪುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೆರಳಿರುವಂಥ ಜಾಗದಲ್ಲಿ ಗಾಡಿನ ಪಾರ್ಕ್ ಮಾಡೋದು ತುಂಬ ಒಳ್ಳೆಯದು. ನೆರಳು ಇಲ್ಲ, ನೀವು ಪಾರ್ಕ್ ಮಾಡೋ ಜಾಗದಲ್ಲಿ ನೆರಳು ಇಲ್ಲ ಅಂತಂದರೆ ನೀವು ಗಾಡಿ ಕವರ್ನ ಯೂಸ್ ಮಾಡಿಬಿಟ್ಟು ಪಾರ್ಕ್ ಮಾಡ್ಬೋದು. ಬಟ್ ಗಾಡಿ ಕವರ್ನ ಹಾಕುವ ಮೊದಲು ನೀವು ಗಾಡಿನ ಚೆನ್ನಾಗಿ ಮೇಲಿಂದ ಕ್ಲೀನ್ ಮಾಡಬೇಕಾಗುತ್ತೆ. ನೀವು ಹಾಗೆ ಗಾಡಿ ಕವರ್ನ ಯೂಸ್ ಮಾಡಿದ್ರಿ ಅಂದರೆ ಗಾಡಿ ಸ್ಕ್ರ್ಯಾಚ್ ಬಂದು ಗಾಡಿ ಪೇಂಟ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಗಾಡಿ ಪೇಂಟ್ ಬಂದುಬಿಟ್ಟು ತುಂಬ ವ್ಯಾಲ್ಯೂಯೇಬಲ್ ಇರುತ್ತೆ. ಅದನ್ನು ನೀವು ಮತ್ತೆ ರಿಪೇರ್ ಮಾಡ್ಸೋಕೆ ಹೋದರೆ ಅಷ್ಟೇ ತುಂಬ ಖರ್ಚಾಗುತ್ತೆ. ಸೊ ಅದಕ್ಕೆ ಫಸ್ಟ್ ನೀವು ಗಾಡಿ ಕ್ಲೀನ್ ಮಾಡಿ ಆಮೇಲೆ ಕವರ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸ್ನೇಹಿತರೆ, ಈ ಟಿಪ್ಸ್ನ ಯೂಸ್ ಮಾಡಿ ನೀವು ತುಂಬ ದಿನದವರೆಗೆ ಗಾಡಿನ ಯಾವುದೇ ರೀತಿ ಹಾನಿ ಆಗದಾಗಿ ನೋಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಿಮಗೆ ಯೂಸ್ ಆಗುವಂಥ ವಿಷಯಗಳನ್ನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ದಿನ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.